ಮಹಾದೇವಿ ಮಹಾದೇವಿ. ನಡೆಯೋ ಕಾಲು ಎಡುವುದು ಸಹಜ ಅಲ್ವಾ? ಹಾಗೆ ಇದು. ಅವಳಿಗೆ ಏನೂ ಆಗೋದಿಲ್ಲ, ನೀವು ಧೈರ್ಯವಾಗಿರಿ. ನಮ್ಮ ಜಾಜಿಗೆ ಏನೂ ಆಗಲ್ಲ, ಏನೂ ಆಗಲ್ಲ. ಅವಳು ಸುಖವಾಗಿರ್ತಾಳೆ, 100 ಕಾಲ ಬಾಳ್ತಾಳೆ. ನಡೆಯೋ ಕಾಲು ಎಡುವುದು ಸಹಜ ಅಲ್ವಾ? ಹಾಗೆ ಇದು. ಅವಳಿಗೆ ಏನೂ ಆಗೋದಿಲ್ಲ, ನೀವು ಧೈರ್ಯವಾಗಿರಿ. ನಮ್ಮ ಜಾಜಿಗೆ ಏನೂ ಆಗಲ್ಲ, ಏನೂ ಆಗಲ್ಲ. ಅವಳು ಸುಖವಾಗಿರ್ತಾಳೆ, 100 ಕಾಲ ಬಾಳ್ತಾಳೆ. ನಿಮ್ಮ ನೋವು ಅದೇನು ಅಂತ ಹೇಳಿ. ನಿಮ್ಮ ನೋವು ನಮ್ಮ ನೋವಲ್ವಾ? ನಿನ್ನ ಮಗಳು ಅಲ್ಪಾಯುಷ್ಯ ಕಡೆಯಲ್ಲಂತ. ನನ್ನ ತಂದೆ ಮತ್ತು ನಿನ್ನ ಗುರುಗಳ ಇವತ್ತಿನ ಸ್ಥಿತಿಗೆ ಕಾರಣ ಆದವರನ್ನ ಸುಮ್ಮನೆ ಬಿಡೋದು ಬೇಡ. ಹೇಳಿದ್ದೆಲ್ಲ ಅರ್ಥ ಆಗಿದೆ ಅಲ್ವಾ? ಹಾಗಿದ್ರೆ ಈಗಲೇ ಶೇಖರಿ ಮನೆಗೆ ಹೋಗು, ನಾವು ಹೇಳಿದ ಕೆಲಸ ಮಾಡು. ಹೋಗು. ಹೇಳಿ ಮಾವ, ಪರವಾಗಿಲ್ಲ ಹೇಳಿ. ಜಾಜಿಗೆ ಅಲ್ಪಾಯುಷ್ಯ ಕಣೋ. ಯಾಕ್ರಿ ನನ್ನಿಂದ ಮುಚ್ಚಿಟ್ರಿ? ಇಷ್ಟು ದೊಡ್ಡ ನೋವನ್ನ ನೀವೊಬ್ಬರೇ ಅದು ಹೇಗೆ ಅನುಭವಿಸ್ತಾ ಇದ್ರೋ ನನಗಂತೂ ಗೊತ್ತಿಲ್ಲ. ಅಮ್ಮ ನನಗೆ ವಿಷಯ ತಿಳಿಸಿದ ತಕ್ಷಣ ನನ್ನ ಎದೆನೇ ಒಡೆದು ಹೋಯ್ತು. ನೀವು ಹೀಗೆ ಸಂಕಟ ಪಡ್ತೀರಿ ಅಂತಾನೆ ನಾನು ಈ ವಿಷಯ ನಿನ್ನಿಂದ ಅಮ್ಮನಿಂದ ಮುಚ್ಚಿಟ್ಟಿದ್ದು. ಅಮ್ಮ ಬಿಡ್ಲಿಲ್ಲ, ಹಠ ತೊಟ್ಟು ನನ್ನ ಬಾಯಿ ಬಿಡಿಸಿಬಿಟ್ರು. ನಮಗೆ ಯಾಕ್ರಿ ಹೀಗಾಗತ್ತೆ? ನಾವ್ ಏನ್ ಅನ್ಯಾಯ ಮಾಡಿದೀವಿ ಅಂತ ಅಮ್ಮನವ್ರು ನಮ್ಮ ಮಕ್ಳನ್ನ ನಮ್ಮಿಂದ ಕಿತ್ಕೋತಾ ಇದ್ದಾಳೆ. ಗೊತ್ತಿಲ್ಲ ಲಲಿತಾ, ಅವತ್ತು ಸುಂದರಿ, ಇವತ್ತು ಜಾಜಿ. ಒಟ್ನಲ್ಲಿ ನಾವು ಮತ್ತೆ ಒಂಟಿ ಆಗೋಗ್ತೀವಿ. ತಂದೆ ತಾಯಿ ಎದುರಿಗೆ ಮಕ್ಕಳ ಸಾವಾಗಬಾರ್ದು. ಅದನ್ನ ನೋಡೋ ಪಾಪ ಯಾವ ತಂದೆ ತಾಯಿಗೂ ಬೇಡ. ಚಂದ್ರಾಧರ, ವಿಷಯ ಗೊತ್ತಾಯ್ತು ಚಂದ್ರಾಧರ. ನಿಮ್ಮ ತಂದೆಯವರಿಗೆ ಪಾರ್ಶ್ವವಾಯು ಬಡಿದಿದ್ದು, ಅವರು ದೇಶಾಂತರ ಹೋಗಿದ್ದು, ಎಲ್ಲ ವಿಷಯ ತಿಳಿಯಿತು. ವಿರೂಪಾಕ್ಷ ಶಾಸ್ತ್ರಿಗಳು ನಂಬಿದ್ದ ಅಮ್ಮನವರೇ ಅವ್ರಿಗೆ ಮೋಸ ಮಾಡಿಬಿಟ್ರು ಸೂರ್ಯಾಂಶು. ಅವರು ಶ್ರೀಚಕ್ರಕ್ಕೋಸ್ಕರ ಪಟ್ಟ ಪಾಡನ್ನೆಲ್ಲ ಮಂಡಪಾಲ್ ಮಾಡಿ ಹೀನಾಯ ಸ್ಥಿತಿಗೆ ತಂದು ಕೊನೆಗೆ ಈ ಚಕ್ರಾಪುರಿನೇ ಬಿಟ್ಟು ಹೋಗೋ ಥರ ಮಾಡಿದ್ರು. ನನ್ನ ಗುರುಗಳದ್ದು ಇದೇ ಪರಿಸ್ಥಿತಿ ಚಂದ್ರಾಧರ. ಅವ್ರಿಗೂ ಮೋಸ ಆಗಿದೆ. ಶ್ರೀಚಕ್ರದಿಂದಾಗಿ ತಮ್ಮೆಲ್ಲ ಶಕ್ತಿಗಳನ್ನು ನಷ್ಟ ಮಾಡಿಕೊಂಡಿದ್ದಾರೆ. ಈಗ ತಮ್ಮ ರುಂಡ ಮುಂಡಾನೆ ಬೇರ್ಪಡಿಸಿ ಘೋರ ತಪಸ್ಸಿ ಕೂತಿದ್ದಾರೆ. ನಿಜ ಸೂರ್ಯಾಂಶು, ನಿಮ್ಮ ಗುರುಗಳಿಗೂ ನನ್ನ ತಂದೆಯವ್ರಿಗೂ ಮೋಸ ಆಗಿದೆ. ಹೌದು ಚಂದ್ರಧರ, ಇಬ್ರಿಗೂ ಶ್ರೀಚಕ್ರದಿಂದ ಮೋಸ ಆಗಿದೆ. ಜಾಜಿ ಮತ್ತೆ ಅವಳ ಮನೆಯವರಿಂದ ಮೋಸ ಆಗಿದೆ. ಶ್ರೀಚಕ್ರ ನಿನಗೆ ಕೊಡ್ತೀನಿ ವಿರೂಪಾಕ್ಷ ಅಂತ ಪದೇ ಪದೇ ಅಪ್ಪನ ಕನ್ಸಲ್ಲಿ ಬಂದು ಹೇಳಿ ಶ್ರೀಚಕ್ರದ ಆಸೆ ತೋರಿಸಿ ಕೊನೆಗೆ ಕೈ ಕೊಟ್ಟ ಅಮ್ಮನವರಿಂದನೂ ಮೋಸ ಆಗಿದೆ. ಇದನ್ನ ಹೀಗೆ ಬಿಟ್ರೆ ನಾವು ಕೈಲಾಗ್ದವ್ರು ಅನ್ನಿಸ್ಕೋತೀವಿ ಚಂದ್ರಧರ. ಇದಕ್ಕೇನಾದ್ರೂ ಮಾಡಲೇಬೇಕು, ಇದಕ್ಕೆ ಪ್ರತಿಕಾರ ತೀರಿಸ್ಕೊಳ್ಳೇಬೇಕು. ನಿನ್ನ ತಂದೆಗೆ ನನ್ನ ಗುರುಗಳಿಗೆ ಆದ ಮೋಸಕ್ಕೆ ಏನಾದರೂ ಮಾಡಲೇಬೇಕು. ಆದರೆ ಹೇಗೆ? ಇಷ್ಟು ದಿನ ನನ್ನ ತಂದೆಯವರು ನಿನ್ನ ಗುರುಗಳು ಶ್ರೀಚಕ್ರದ ಆಸೆಗೆ ಬಿದ್ದು ಯಾವ ರೀತಿ ಬಲಿಯಾದ್ರು ಅಂತ ನೋಡಿದೆಯಲ್ಲ.
ಆ ತಾಯಿ ನಮ್ಮ ಶಕ್ತಿ ಸಾಮರ್ಥ್ಯ ತೋರಿಸಿದಾಳೆ. ಈಗ ಆದ್ರೂ ಅನುಸಾರವಾಗಿ ನಾವು ನಮ್ಮ ಕಾರ್ಯತಂತ್ರ ರೂಪಿಸಬೇಕು. ಆದರೆ ಅದಕ್ಕೆ ಮುಂಚೆ ನಾವು ಜಾಜಿ ಮನೆಯನ್ನು ಸೇರ್ಕೋಬೇಕು. ಅದಕ್ಕೆ ನಾವಾಗಿ ಹೋದ್ರೆ ಯಾವ ಪ್ರಯೋಜನನೂ ಇಲ್ಲ. ಮತ್ತೆ ನಾವು ಅದೇ ಮನೆ ಒಬ್ರಂತೆ, ಅದೇ ಮನೆ ಸದಸ್ಯರಂತೆ ಆ ಮನೆ ಸೇರ್ಕೋಬೇಕು. ಅಂಥವ್ರು ಯಾರಿದ್ದಾರೆ ಅಲ್ಲಿ? ಇದ್ದಾರೆ. ಯಾರು? ಬಂಗಾರಿ ಅಮ್ಮ. ಆದರೆ ಅವ್ರು ಬೇರೆ ಮನೇಲಿ ತಾನೇ ಇರೋದು. ಅದೇ ನಮಗೆ ಅನುಕೂಲ ಚಂದ್ರಾಧರ. ಅವರು ಎಲ್ಲೋ ಇರ್ತಾರೆ. ಈ ಮನೆಯಲ್ಲಿ ನಮ್ಮ ಶಕ್ತಿ ಉಪಯೋಗಿಸಿ ಬಂಗಾರಿ ಅಮ್ಮನಂತಹ ಜೀವಿನ ಸೃಷ್ಟಿಸಿ ಶೇಖರಿ ಮನೇಲಿ ಬಿಡೋಣ. ಅವಳ ಮೂಲಕ ನಮ್ಮ ಕೆಲಸನ ಸಾಧಿಸ್ಕೊಳ್ಳೋಣ. ಬಂಗಾರಿ, ಊಟ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಎಲ್ಲ ನನಗೆ ಇಷ್ಟವಾಗಿದ್ದೇ ಮಾಡಿದ್ರಿ. ನಿನಗಿಷ್ಟ ಆದ್ರೆ ಅಷ್ಟು ಸಾಕು ಬಿಡು. ಅಂದ್ರೆ ಏನಿಲ್ಲ ಬಂಗಾರಿ, ನಿನ್ನ ಹತ್ರ ಮಾತಾಡ್ಬೇಕಿತ್ತು. ಮಾತಾಡಿ, ಅದರಲ್ಲೇನು ಹಿಂಜರಿಕೆ? ಜಾಜಿ ಏನ್ ತಪ್ಪು ಮಾಡಿದ್ಲು ಅಂತ ಅವಳಿಗೆ ಈ ಶಿಕ್ಷೆ ಕೊಟ್ಟಿದ್ಯಾ? ಹಾಗಿದ್ರೆ ಈಗಲೇ ಶೇಖರಿ ಮನೆಗೆ ಹೋಗು. ನಾವು ಹೇಳಿದ ಕೆಲಸ ಮಾಡು. ಹೋಗು. ತ್ರಿಪುರ ಸುಂದರಿ, ತ್ರಿಪುರ ಸುಂದರಿ. ಎಲ್ಲಮ್ಮ, ಲೋಕ ಕಲ್ಯಾಣದ ಕೆಲಸಗಳು ಹೇಗೆ ನಡೀತಾ ಇದೆ ತ್ರಿಪುರ ಸುಂದರಿ? ಶಿಷ್ಟರಿಗೆ ರಕ್ಷಣೆ ಇದ್ದೇ ಇದೆ. ದುಷ್ಟರಿಗೆ ಶಿಕ್ಷೆಯ ಮೊದಲು ಪ್ರಾಯಶ್ಚಿತಕ್ಕೊಂದು ಅವಕಾಶವೂ ಇದೆ. ಇದನ್ನ ಒಣಗಿಸಿದ್ರೆ ಇದ್ರಾಗೆ ಒಲೆ ಉರಿ ಹಾಕ್ಬೋದು. ಅದೇ ಬೂದಿಯ ತಕೊಂಡು ಪಾತ್ರೆ ತಿಕ್ಕಿದ್ರೆ ಪಾತ್ರೆ ಪಳಪಳ ಅಂತ ಹೊಳಿತಿರ್ತೈತೆ. ಅದೇ ಬೂದಿಗೆ ಇನ್ನೊಸಿ ಉಪ್ಪು ಹಾಕೊಂಡು ಎಲ್ಲ ತಿಕ್ಬಿಟ್ರೆ ಎದುರುಗಡೆ ಮಕ ಮುಚ್ಕೋಬೇಕು. ಅಯ್ಯೋ ಯಾಕೆ? ಅಂದ್ರೆ ಅಲ್ಲೂ ಹಂಗೆ ಪಳಪಳ ಅಂತ ಹೊಳಿತಿರ್ತೈತೆ ಅಂತ ಹೇಳಕ್ ಬಂದೆ. ಅದೇನ್ ಸಾಕ್ಷಿ ಮಣ್ಣು ಮಸಿ ಎಲ್ಲ ಹುಡ್ಕೊಂಬರ್ತೀಯೋ ಅದನ್ನ ನೀನೊಬ್ಬನೇ ತರಬೇಕು. ಅವಳು ಬರಲ್ಲ. ನನಗೆ ಗೊತ್ತಿದೆ, ನೀನು ಧರ್ಮಸಿಂಹನ್ ಮಗ, ಗೆದ್ದೇ ಗೆಲ್ತೀಯ. ಆದರೆ ನಾನು ಅಮ್ಮ ಅಲ್ವಾ, ನನಗೆ ಹೆದರಿಕೆ ಇದ್ದೇ ಇರುತ್ತೆ ಕಣೋ. ಅಮ್ಮ, ಆಸ್ಪತ್ರೆಯಲ್ಲಿ ಆದಿ ಚಿಕ್ಕಪ್ಪನಿಗೆ ಯಾರು ಸಹಾಯ ಮಾಡ್ತಾ ಇದ್ದಾರಂತ ಕಣ್ಣೆರ್ದು ಬಿಟ್ಟೆ ಅಮ್ಮ. ಭಾಳ ಖುಷಿ ಆಗ್ಲಿಕ್ಕತ್ತದಲ್ಲ ಶಾಂತಕ್ಕ ನಿಂಗ? ನಿನಗ ಖುಷಿ ಆಗ್ಲಿಕ್ಕತ್ತದಂದ್ರ ನಿನ್ನ ಮನಸ್ಸೊಳಗೆ ಏನದ ಶಾಂತಕ್ಕ? ನನ್ನ ಮೇಲೆ ನನ್ನ ಸೊಸಿನ ಎತ್ತು ಕಟ್ಟುದು, ಸೊಸಿನ ನನ್ನ ಮೇಲೆ ಎತ್ತು ಕಟ್ಟುದು, ಇದ ಆಟ ಹುಡಿದಿ ಹೌದಲ್ಲ? ಯಾಕೆ ಹಿಂಗಾಗ್ತಿದೆ ದೇವ್ರೆ ನನಗೆ? ನಾನು ಏನು ಮಾಡಿದ್ರು ಎಡ್ವಟ್ಟೆ ಆಗ್ತಿದೆ. ಇಲ್ಲ, ನನ್ನ ಮಗನ ಬಾಳು ಮೊದಲಿನ ಹಾಗಾಗಬೇಕು. ಹೆಂಡತಿಯಾಗಿ ಗಂಟು ಬಿದ್ದಿರೋ ಆ ಹುಡುಗಿಯಿಂದ ದೂರ ಮಾಡ್ತೀನಿ. ಲಕ್ಕಿ ಅವ್ರನ್ನ ನಾನು ಈ ಜನ್ಮದಲ್ಲಿ ಹೋಲಿಸ್ಕೊಳಕ್ ಸಾಧ್ಯನೇ ಇಲ್ವಾ? ನೀನೇ ಹೇಗಾದ್ರೂ ಮಾಡಿ ನನಗೆ ದಾರಿ ತೋರಿಸ್ಬೇಕು.
ಫೋನ್ ನಿಮ್ದಲ್ವಾ, ಕೊಟ್ಟೋಗೋಣ ಅಂತ ಬಂದೆ. ವಿಷಯ ಯಾರು ಹೇಳ್ಬೇಡ, ಕಾಸು ಕೊಡ್ತೀನಿ. ಆದ್ರೆ ನಮಗೆ ಹೇಳಿದಾನಲ್ಲ. ಅಮ್ಮ ಯಾಕಂತಾರೆ ನಾಟಕ ಮಾಡಿ ನಮ್ಮನ್ನ ಯಾಮರ್ತ್ಯ. ಎಲ್ಲೋ ಲಕ್ಷ್ಮಿ ಅವರು ಹೇಳ್ತೀನಿ ಸರ್. ಹೇಳ್ತೀಯಾ? ಹೇಳ್ತೀನಿ ಸರ್. ಹೇಳ್ತೀಯಾ? ಹೇಳ್ತೀನಿ ಸರ್. ಯಾರೋ ಇವನು ಹೊಸ್ದಾಗಿ ಬಂದಿರೋ ACP. ಆ ಹುಡುಗಿ ನಮ್ಮಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾಳಂತೆ. ನಮ್ಮೆಲ್ಲ ನಾನು ಹೇಳಿದ್ನಲ್ಲ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ. ಆದ್ರೆ ನೀವು ಮೀಟಿಂಗ್ ಹೋಗೇ ಇಲ್ಲ. ಮೀಟಿಂಗ್ಗೇನು ಆಫೀಸ್ಗೆ ಹೋಗಿಲ್ಲ. ಇದುವರೆಗೂ ನನ್ನ ದಡ್ಡಿ ಪೆದ್ದಿ ಹಳ್ಳಿಗುಗ್ಗು ಅಂತ ಕರೆದಿದ್ದನ್ನೆಲ್ಲ ಕೇಳಿಸ್ಕೊಂಡೆ. ಆದ್ರೆ ಇನ್ನು ಕೇಳಿಸ್ಕೊಳ್ಳಲ್ಲ. ಇನ್ನು ಮುಂದೆ ಹುಚ್ಚಿ ಪೆದ್ದಿ ಹಳ್ಳಿಗುಗ್ಗು ಇಂಥ ಪದಗಳನ್ನ ಈ ಮನೆಯಲ್ಲಿ ಮಾತಾಡೋಂಗಿಲ್ಲ. ಯಾರು ಏನೇ ಅಂದರೂ ನಿಮ್ಮ ಸಾವು ಶತಸಿದ್ಧ. ಅದನ್ನು ಯಾರಿಂದಲೂ ತಪ್ಪಿಸೋಕ್ಕಾಗಲ್ಲ. ಅವನ ಬಗ್ಗೆ ಬೇರೆ ಏನಾದ್ರೂ ಸುಳಿವು ಸಿಕ್ತಾ? ಆ ಪಾಪಿ ಇಲ್ಲೇ ಇದ್ದಾನೆ ಶೇಷ. ನಮಗೆ ತಿಳಿದವನೇ ಆಗಿದ್ದಾನೆ ಶೇಷ. ಯಾರದು ಅಮೃತ? ಬೇಗ ಹೇಳು. ಆ ದುಷ್ಟ ಬೇರೆ ಯಾರು ಅಲ್ಲ ಶೇಷ. ಆ ದುಷ್ಟನ ಹೆಸರು ರುದ್ರ. ನನ್ನ ಅನುಮಾನ ನಿಜ ತಾನೆ? ನೀವೇ ನಾಗಿಣಿ ತಾನೆ? ಹೌದು.